ಹುಡುಗಿ ಬೆಳಗಿನ ಮಗ ಬೆಳಗಿನ ಇಲ್ಲ ಒಂದು ಶಾಸ್ತ್ರ ಪ್ರಕಾರ ಒಂದಾರ ಹೊಡೆದಾಕ್ಬೇಕು. ಹೌದು ನಿಮಗೆ ರಪ್ಪಂತ ಶಾಸ್ತ್ರ ಪ್ರಕಾರ ಒಂದಾರ ಕೊಡ್ಬೇಕು. ಇಲ್ಲಿ ಹೊಡೆದ ನೋಡಿ ಜಾಸ್ತಾರೆ ಅದು ಹೆಂಗ್ ಬಿಡುತ್ತಂದ್ರೆ ಉಳಿದದ್ದು ಯಾರು ಬಿಡುತ್ತೋ ಆಮೇಲೆ ಕೊಡ್ಕದೆ ನೀನು ಶಿವ ಊದ್ ಬೇಡ ಅಂತ ಸಣ್ಣಗೆ ಊಟ ಮಾಡಿ ಇದೇನ್ ದಪ್ಪ ಕೊಟ್ಲವ ಅಕ್ಕ ಅದು ಕಟ್ ಮಾಡಿ ಕೊಡೋದು ಇಷ್ಟು ಬೇಕು ಬೆಳಗ್ಗೆ ಹೂವು ಬೇಕು ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರೋ ನನ್ನ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ. ಇವತ್ತೇನು ವಿಡಿಯೋ ಗೊತ್ತಾ, ನಮ್ಮ ಪಾಪುದು ಫಸ್ಟ್ ಇಯರ್ ಬರ್ಡೇ, ಅದಕ್ಕೇನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇವತ್ತು ಏನೇನಾಗುತ್ತೆ ಫುಲ್ ಬ್ಲಾಗ್ನ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ, ಹೋಗೋಣ ಬನ್ನಿ. ಸ್ಯಾರಿ ಹೆಂಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಬಂದ್ವಿ ದೇವಸ್ಥಾನದ ಹತ್ರ, ಇದೇ ದೇವಸ್ಥಾನ. ಬೈಕಲ್ಲಿ ಬರ್ಬೇಕಾದ್ರೆ ವೀಡಿಯೋ ಮಾಡ್ಕೊಬರೋಕ್ಕಾಗಲಿಲ್ಲ, ಪಾಪು ಬೈಕಲ್ಲಿ ಬಿಸಿಲಿಗೆ ತುಂಬ ಇರಿಟೇಟ್ ಮಾಡ್ಕೊತಾ ಇಲ್ಲ. ಅದಕ್ಕೇ ಈಗ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ಇನ್ನೂ ದೇವಸ್ಥಾನಕ್ಕೆ ಬಂದಿಲ್ಲ, ಅವರು ಕಾಲ್ ಮಾಡಿದೆ ಬರ್ತಾಯಿದ್ದೀನಿ ಅಂದರು. ಈಗ ಒಳಗಡೆ ಹೋಗಬೇಕು. ಮನೆಗೆ ಬಂದಾಯ್ತು, ಪೂಜೆ ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಫ್ರೆಂಡ್ಸ್. ಅವಳು ಪಾಪು ತುಂಬಾನೇ ಅಳ್ತಾ ಇತ್ತು. ಅವ್ರ ಪೂಜಾರು ಮುಖ ನೋಡಿದ್ರೆ ಸಾಕು ಹೊರಗೆ ಸ್ಟಾರ್ಟ್ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಏನೋ ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಮನೆಗೆ ಬಂದ್ವಿ, ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪಾಪು ಮಲಗಿಸಿದ್ದೆ, ಅವ್ಳು ಮಲಗಿ ಎತ್ಲು. ಹಂಗಾಗಿ ಈಗ ಒಂದ್ ಕಡೆಯಿಂದ ರೆಡಿ ಮಾಡ್ಕೊತಾವ್ರೆ. ನಮ್ಮ ಚಿಕ್ಕಮ್ಮ ಬೆಂಗಳೂರಿಂದ ಬಂದಿದ್ದಾರೆ, ಹೂ ಕಟ್ತಾವ್ರೆ. ಇನ್ನು ನನ್ನ ತಂಗಿ ಹೊರಗಡೆ ಅಡುಗೆಗೆ ರೆಡಿ ಮಾಡ್ಕೊತಾವ್ರೆ. ನಮ್ಮ ಮನೆಗೆ ಭಟ್ರ ಅವಶ್ಯಕತೆ ಇಲ್ಲ, ನಮ್ಮ ಅಪ್ಪನ ಕೊಟ್ಟು ನಮ್ಮ ಚಿಕ್ಕಪ್ಪನ ಕೊಟ್ಟು. ನಮ್ಮಪ್ಪ ಈರುಳ್ಳಿ ಸುಳಿತೈತೆ. ಆಯ್ ಮಾಡಪ್ಪ, ಆಯ್ ಮಾಡು. ನಮ್ ಚಿಕ್ಕಪ್ಪ ಮೆಣಸಿಗೆ ಬಿಡಿಸ್ತೈತೆ. ಒಂದೊಂದ್ ತಮ್ಮ ಆಯ್ ಮಾಡ. ಅದಕ್ಕೆ ಇಬ್ರು ಭಟ್ರು ಅಂತ ಹೇಳಿದ್ದೀನಿ ವಿಡಿಯೋ ನಂದು. ನಮ್ಮ ಅಜ್ಜಿ ಬೆಳ್ಳುಳ್ಳಿ ಬಿಡಿಸ್ತೈತೆ. ಆಯ್ ಮಾಡಜ್ಜಿ, ಅಜ್ಜಿ ಆಯ್ ಮಾಡ. ಆಯನ್ ಆಯನು ಆಯನ ಬಾಯ್. ಇನ್ನ ಪೂಜೆ ಮಾಡಿಲ್ಲ, ಈಗ ಪೂಜೆ ಮಾಡಿ ಆಮೇಲೆ ಡೆಕೋರೇಷನ್ ಮಾಡ್ಬೇಕು. ಇನ್ನು ನನ್ನ ಮಗಳು ಮಲ್ಗಲ್ಲ, ಇಷ್ಟೇ ಉಳ್ಕತ್ತೆ. ಈಗ ಆಟ ಆಡ್ತಾವಳೆ. ನಮ್ಮ ಆಂಟಿಗೆ ಅದಕ್ಕೆ ಹೂ ಕಟ್ಟಕ್ ಬಿಟ್ಟಿದ್ದೀನಿ. ನಾನೀಗ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ರೆಡಿ ಆಗ್ತೀನಿ. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಅಷ್ಟೇ ಬರುತ್ತೆ. ಗೈಸ್, ಬರ್ಡೇದು ಸೆಲೆಬ್ರೇಷನ್ ಹೇಗಿತ್ತು ಅಂತ ಕೇಳೋಣ. ಕ್ಯಾಶು ಒಡವೆ ಎಲ್ಲ ನನಗೆ ಕೊಟ್ಟಿದ್ದಾರೆ. ವೇಟಿಂಗು ಬರ್ಡೇ ಎಲ್ಲ ಚೆನ್ನಾಗಾಯಿತು, ಸೂಪರ್ ಆಗಿತ್ತು. ಆದರೆ ಅವಳು ತುಂಬ ಹಠ ಮಾಡಿದ್ಲು. ದೊಡ್ಡಮ್ಮನ ಕರಿತೀನಿ. ತುಂಬ ಚೆನ್ನಾಗಿತ್ತು. ನನ್ನ ಮೊಮ್ಮಗಳು ಸೂಪರಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಹೇಳ್ಬಾ, ನಾನು ಮಾಡ್ದಾ ನೋಡಿ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಾನೇ ರಿವ್ಯೂ ಕೊಡ್ಬೇಕಂತೆ. ಇಂಥ ತಂಗಿ ಯಾರಿಗಾರು ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ನನ್ನ ಮಗಳ ವಿಡಿಯೋ ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಫಸ್ಟು. ಹಾಗೆ ಲೈಕ್ ಮಾಡಿ, ನನ್ನ ಮಗಳಿಗೆ ಆಶೀರ್ವಾದ ಮಾಡಿ.
ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಮಾಡಿದರೆ ಎಲಿಗೆಂಟಾಗಿ ಸಿಂಪಲಾಗಿ ಮಾಡಿದ್ವಿ ಗೈಸ್ ಅಷ್ಟೇ. ನಾನು ಇಟ್ಕೋಬೇಕಂತ ನನ್ನ ಮಗಳಿಗೆ ಬಂದಿರೋ ಪ್ರತಿಯೊಂದು ಅಮೌಂಟಿನ ಕ್ಯಾಶಿಯರ್ ಯಾರು ಗೊತ್ತಾ ಗೈಸ್? ಇವರೇ ಗೈಸ್, ಇವರೇ. ಸದ್ಯಕ್ಕೆ ಇವ್ರ ಹತ್ರನೇ ನನ್ನ ಅಕೌಂಟ್ ಓಪನ್, ನನ್ನ ಮಗಳು ಅಕೌಂಟ್ ಓಪನ್ ಆಗಿರೋದು. ತುಂಬ ಚೆನ್ನಾಗಾಯಿತು ನನ್ನ ಮೊಮ್ಮಗಳ ಬರ್ತಡೇ. ಓಕೆ, ವೆರಿ ನೈಸ್. ನೋಡೋಣ ಲಾಸ್ಟ್ ಫೈನಲ್. ನಮ್ಮ ಮೊಮ್ಮಗಳದು ಬರ್ತಡೇ ತುಂಬ ಚೆನ್ನಾಗಿ ಮಾಡಿದ್ವಿ. ಊಟ ಸೂಪರ್, ಚೆನ್ನಾಗಿ ಕಾಣಿಸ್ತಿದ್ಲು ನನ್ನ ಮೊಮ್ಮಗಳು. ಸೂಪರ್ ಆಗಿದೆ. ಸಿಂಪಲ್ ಆಗಿ ಮಾಡಿದ್ವಿ. ಏನು ಕೊಟ್ರಿ ಹೇಳಿ, ಏನು ಕೊಟ್ರಿ ಹೇಳ್ಬಾರ್ದು. ಜೋರಗಳು. ಮಗಳ ಬರ್ತಡೆ ಚೆನ್ನಾಗಿತ್ತು. ಉಂಗುರ ಹಾಕಿದ್ವಿ, ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಏನು ತೊಂದರೆ ಏನಿಲ್ಲ. ಎಲ್ಲರಿಗೂ ದೇವ್ರು ಕಾಪಾಡಲಿ. ಏನು ಕೊಟ್ಟಿದ್ದಾರೆ ಅಂತ ಕೇಳೋಣ, ಹೇಳಿ. ಕಾಲ್ ಗೆಜ್ಜೆ ಕೊಟ್ರು, ಸೊಂಟದ ಗೆಜ್ಜೆ ಕೊಡಿಸ್ತೀವಿ, ಆಮೇಲೆ ಉಂಗುರ ಕೊಟ್ವಿ. ಎಲ್ಲ ನೀನು ಒಬ್ಬಳೇ ಕೊಟ್ಟ? ಇಲ್ಲ, ಎಲ್ಲರೂ ಕೊಟ್ವಿ. ತುಂಬ ಚೆನ್ನಾಗಾಯ್ತು. ಓಕೆ, ಇದು ಫಂಕ್ಷನ್ ಆಗಿದ್ದು ಮಾರನೇ ದಿನದ ಬ್ಲಾಗು ಗೈಸ್. ಫಂಕ್ಷನ್ ಎಲ್ಲ ಮುಗೀತು. ಇವಾಗೆಲ್ಲ ಎದ್ದು ಕ್ಲೀನ್ ಮಾಡ್ಕೊತಿದ್ದೀವಿ. ಸ್ವಲ್ಪ ನಮ್ಮ ಆಂಟಿನೂ ನಮ್ಮ ಅಜ್ಜಿನೂ ಪಾತ್ರೆ ತೊಳಿತವ್ರೆ. ನಮ್ಮ ಪಾಪ ಇವಾಗ ಎದ್ದು ಇನ್ನು ಕೆಲಸ ಸುಮಾರು ಅವೆ. ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು. ಮನೆ ಅಂತ ಅರಿವು ಹೋಗೈತೆ. ಈ ಸ್ಥಿತಿ ಆಗೈತೆ ಮನೆ. ಅದನ್ನು ಕ್ಲೀನ್ ಮಾಡ್ಬೇಕಿನ್ನ. ಕ್ಲೀನ್ ಮಾಡಿ ಆದಮೇಲೆ ತಿಂಡಿ ತಿನ್ನಬೇಕು. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ, ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.